ನಾನು ಆ ಬೋರ್ಡಲ್ಲಿ ಹೋದ್ಮೇಲೆ ಆಶ್ಚರ್ಯ ಆಗಿದ್ದೇನು ಅಂದರೆ ಇಟ್ ವಾಸ್ ಓನ್ಲಿ ಕೆಮಿಕಲ್ಸ್ ಆ ತುಪ್ಪ ಮಾಡಿದ್ದು. ಒಂದು ವರ್ಷ ಹಿಂದೆ ನೀವು ಲಾಡು ತಿಂದಿದ್ರೆ ಹುಳಿ ಬಂದ್ಬಿಡ್ತಾ ಇತ್ತು ಒಂದು ದಿವಸಕ್ಕೆ. ಯಾವುದರಲ್ಲೂ ಒಂದು ತೊಟ್ಟು ಹಾಲು ಇರಲಿಲ್ಲ, ತುಪ್ಪ ಮಾಡೋದ್ರಲ್ಲಿ ಒಂದು ತೊಟ್ಟು ಬೆಣ್ಣೆನೂ ಇರಲಿಲ್ಲ. ಅಂದ್ರೆ ಆ ರೀತಿ ತುಪ್ಪ ಮಾಡಿರುವಂತ ಒಂದು ಸ್ಕ್ಯಾಮ್ ಆಚೆ ಬಂತು. ಕಾಮನ್ ಆಗಿ ಅದು ದೇವ್ರ ಪ್ರಸಾದ ಹೇಳಬಾರ್ದು, ಬಟ್ ಆದ್ರೂ ಕೂಡ ಬಹಳಷ್ಟು ಜನ ಇತ್ತೀಚೆಗೆ ತಿರುಪತಿ ಲಡ್ಡು ಕ್ವಾಲಿಟಿ ಇಲ್ಲ, ಆ ರುಚಿ ಬರ್ತಾ ಇಲ್ಲ ಅನ್ನೋದು ಈ ಇದೆಲ್ಲ ಬ್ರೇಕ್ಔಟ್ ಆಗೋ ಮುಂಚೆ ಸುಮಾರು ಡಿಸ್ಕಷನ್ ನಡೀತಾ ಇತ್ತು. ಜನ ಅವರವರಲ್ಲೇ ಮಾತಾಡೋರು. ಅಂದರೆ ವೆರಿ ಹಾರ್ಮ್ಫುಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಈ ಥರದನ್ನ ನಾವು ತಿಂದಿದ್ದೀವಿ ದೇವ್ರ ಪ್ರಸಾದ ಅಂತ. ಅದು ದೈವಾನುಗ್ರಹ, ದೇವ್ರ ಪ್ರಸಾದ ಅನ್ನೋದಕ್ಕೆ ದೇವರೇ ಕಾಪಾಡಿರೋದು ಎಲ್ಲರನ್ನು. ಅವತ್ತು ನಾನು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಅವ್ನಿಗೊಂದು ಹೇಳಿದೆ, ನೀನು ಇವತ್ತೇನ ಬೇಡ್ಕೋ ಹಾಗೆ ಆಗತ್ತೆ ಅಂತ. ಅವನು ಏನು ಬೇಡ್ಕೊಂಡ ನಂಗೆ ಗೊತ್ತಿಲ್ಲ, ಎಲ್ಲ ಆಯಿತು. ಆಮೇಲೆ ಆಚೆ ಬಂದು ಬೆಂಗಳೂರಿಗೆ ಹೊರಟ. ಬೆಂಗಳೂರಲ್ಲಿ ಬೆಂಗಳೂರು ಹತ್ರ ಬಂದ ತಕ್ಷಣ ಫೋನ್ ಮಾಡ್ದ. ಫುಲ್ ಎಕ್ಸೈಟ್ಮೆಂಟಲ್ಲಿ ಫೋನ್ ಮಾಡ್ದ. ಅವನದು 3 ವರ್ಷದಿಂದ GST ಕಚ್ಕೊಂಡಿತ್ತು, 12.25 ಕೋಟಿ. ಅದು ರಿಲೀಸ್ ಆಗೋಯ್ತು. ನರೇಶ್ ಇದಾಗೋಯ್ತು ನನಗೆ ಅಂತಂದ. ಈ ಥರದ್ದು ಒಳ್ಳೇದು ಅಂದರೆ ನನಗೇನು ಆಶ್ಚರ್ಯ ಅನಿಸಿಲ್ಲ. ಬಟ್ ಅವ್ರಿಗೆ ಅಂದರೆ ಆ ಟೈಮ್ ಅವ್ನು ನಂಬಿಕೆ ಬಂತಲ್ಲ, ಅವ್ನು ನನಗೊಂದು ಮೆಸೇಜ್ ಹಾಕಿದ್ದಾನೆ, ಎವ್ರಿ ಮಂತ್ ಐ ವಾಂಟ್ ಟು ಕಮ್ ಅಂತ. ನಾನಂದೆ ಪಾಯ್ಸನ್ ಆಗ್ಬಿಡುತ್ತೆ, ನೀನು ಡೈಲಿ ಭಕ್ತಿ ಪಾಯ್ಸನ್ ಆಗಬಾರ್ದು ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ಅಂದರೆ ಈ ರೀತಿ ನಂಬಿಕೆ ಶುರು ಆಗುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಗುರುವಾರದೊತ್ತು ದೇವರಿಗೆ ನೈವೇದ್ಯ ಮಾಡಿ ತಿರುಪಾವಳ ಅಂತ ಮಾಡ್ತಾರೆ. ಇನ್ನೊಂದು ಅಷ್ಟದಳ ಪಾದ ಅಂತ ಮಂಗಳವಾರದೊತ್ತು ಮಾತ್ರ ಮಾಡ್ತೀವಿ. ಸೊ ಇಷ್ಟೇ ಸೇವೆ ಇರೋದು. ಇದು ಬಿಟ್ಟು ಆಚೆ ಕಡೆ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಎಷ್ಟೊಂದು ಜನ ದರ್ಶನ ಮಾಡದೆ ಹೋಗ್ತಾರಲ್ಲ, ಅವ್ರಿಗೆ ಸಹಸ್ರ ದೀಪಾಲಂಕಾರ ಅಂತ ಒಂದು ಸೇವೆ ಇದೆ. ಆಚೆ ದೇವಸ್ಥಾನದ ಎದುರುಗಡೆ ಬಲಭಾಗದಲ್ಲಿ 1000 ದೀಪ ಅಂಟಿಸಿ ಅಲ್ಲಿ ದೇವ್ರನ್ನ ಉತ್ಸವ ಮಾಡ್ತೀವಿ. ಸೊ ತುಂಬ ಜನ ಸಂಜೆ ಹೊತ್ತು ಬಂದು ಅದನ್ನ ಉತ್ಸವ ನೋಡ್ಕೊಂಡು ಹೋಗ್ತಾರೆ. ದಿನ ಸಂಜೆ ಎವ್ರಿ ಡೇ ಕಲ್ಯಾಣೋತ್ಸವ ನಡೀತದೆ ಸಾಮೂಹಿಕವಾಗಿ. ಅದಕ್ಕೆ 1,500 ಟಿಕೆಟ್ ಕೊಡ್ತೀವಿ. ಸಾಮೂಹಿಕವಾಗಿ ನಡೆಯುವಂಥ ಕಲ್ಯಾಣೋತ್ಸವದಲ್ಲಿ ಅದನ್ನು ಎವ್ರಿ ಡೇ ನಡೀತದೆ. 10:30 ಇಂದ 12 ಗಂಟೆವರೆಗೂ ಕಲ್ಯಾಣೋತ್ಸವ ನಡೀತದೆ. ಸೊ ಸೇವೆಗಳು ಇಷ್ಟೇ. ವಿಶೇಷ ದಿನಗಳಲ್ಲಿ ಬೇರೆ 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 ಪೂಜೆಗಳು ಇರ್ತವೆ, ಹೋಮ ಹವನ ಎಲ್ಲ ಇರ್ತದೆ. ಸೊ ಈ ರೀತಿ ಡೈಲಿ ಆಕ್ಟಿವಿಟಿ 365 ಡೇಸ್ ಸ್ಪೆಷಲ್ ಡೇಸ್. ಸೊ ಇವತ್ತು ಯಾವತ್ತೋ ಖಾಲಿ ಇದ್ದಾರೆ, ಫ್ರೀ ಇದೆ, ಇವತ್ತು ಅಮಾವಾಸ್ಯೆ. ನಾನು ಅಂತೆ ಒಂದ್ಸತಿ ಅಮಾವಾಸ್ಯೆಗೆ ಖಾಲಿ ಇರ್ಬೋದು ಅಂತ ಹೋದ್ರೆ ಫುಲ್ಲು ಡಬಲ್ ರಶ್. ಎಲ್ಲರೂ ಹಂಗೆ ಆಮೇಲೆ ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ, ಇವತ್ತು ಹೋಗ್ಬಿಟ್ಟು ಬರ್ಬೋದು ಅಂತ ಹೋದ್ರೆ ಅವತ್ತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಿಮಗೆ ಆಶ್ಚರ್ಯದ ಸಂಗತಿ, ಮಳೆ ಆಗಲಿ ಬಿಸಿಲಾಗಲಿ ಗಾಳಿ ಆಗಲಿ. ಈಗ ನಮ್ಮದು ಬ್ರಹ್ಮೋತ್ಸವ ನಡೀತದೆ. ಬ್ರಹ್ಮೋತ್ಸವದಲ್ಲಿ ರಥೋತ್ಸವಗಳು ಮಾಡಬೀದಿ ಅಂತ ಏನು 4 ಬೀದಿ ಇದೆ, ಆ ಬೀದಿಗಳಲ್ಲಿ ರಥೋತ್ಸವ ನಡೀತದೆ. ಅದು 10 ರಥ, ಒಂದೊಂದು ದಿವಸ ಒಂದೊಂದು ರಥೋತ್ಸವ ನಡೀತದೆ. ಕಡೆ ದಿವಸ ಕಂಪ್ಲೀಷನ್ ಅಂತ 10 ಡೇಸ್ ನಡೀತದೆ. ಆ 10 ಡೇಸ್ ಪ್ರೋಗ್ರಾಮು ಒಂದೇ ದಿವಸ ರಥಸಪ್ತಮಿ ದಿವಸ ನಡೀತದೆ. ರಥಸಪ್ತಮಿ ದಿವಸ ವಿ ವಿಲ್ ಹ್ಯಾವ್ ಎ ಕ್ರೌಡ್ ನಾಟ್ ಲೆಸ್ ದೆನ್ 5 to 6 lakhs. ಅದು ಅನ್ಕಂಟ್ರೋಲಬಲ್ಲು. ನಮ್ದು 10 ದಿವಸ ಏನು ಕ್ರೌಡ್ ಇದೆ ಅದು ಎಲ್ಲ ಸೇರಿ ಒಂದೇ ದಿವಸ ಬಂದ್ಬಿಡುತ್ತೆ. ಸೊ ಇದೆಲ್ಲನೂ ಅಂದರೆ ಇಲ್ಲಿ ಒಂದು ವರ್ಡ್ ಆಫ್ ಮೌತು, ಇನ್ನೊಂದು ದೇವರು ಭಕ್ತಿ. ನಮಗೆ ಈ ಹೊಸ ಚೇರ್ಮನ್ನು BR ನಾಯ್ಡು ಅಂತ ಏನು ಬಂದಿದ್ದಾರೆ, ಅವರು ನಿಮ್ಮ ಫೆರ್ಟಿನಿಟಿನೇ, ನಮ್ಮ TV5 ಓನರ್ ಅವರು. ಒನ್ ಆಫ್ ದಿ ಬೆಸ್ಟ್ ಚೇರ್ಮನ್ ಎವರ್ ವಿ ಹ್ಯಾವ್ ಸೀನ್ ಇನ್ ದಿ ಹಿಸ್ಟ್ರಿ. ಏನಕ್ಕೆ ಅಂತಂದರೆ ಯೂಶಲಿ ನಮ್ಮದು ಊಟ ಆಗಲಿ ತಿಂಡಿ ಆಗಲಿ ಅಥವಾ ರೂಮು ಎಲ್ಲನೂ ಫ್ರೀ ಇರ್ತಾಯಿತ್ತು ಮುಂಚೆ. ಇವ್ರು ಬಂದ ತಕ್ಷಣ ಫಸ್ಟ್ ಬೋರ್ಡಲ್ಲಿ ಹೇಳಿದ್ದೇನೆಂದರೆ, ನನ್ನ ನೀರು ಕೂಡ ನಾನು ತಗೊಂಬರ್ತೀನಿ, ಇಲ್ಲಿ ದೇವ್ರಿಗೆ ಬಂದು ಮುಡುಪಾಕಿರೋರು ದುಡ್ಡಲ್ಲಿ ನಾನು ತಿನ್ನಲ್ಲ ಅಂತ. ಸೊ ಅದು ಅಷ್ಟೇ ಕಟ್ನಿಟ್ಟಾಗಿ ನಡ್ಕೊತವ್ರೆ. ಎರಡನೇದು ನಾನ್ ಹಿಂದೂಸು, ಅಂದರೆ ನಾನ್ ಪ್ರಾಕ್ಟಿಸಿಂಗ್ ಹಿಂದೂಸ್ನ ನಾವು ತೆಗೆದುಬಿಟ್ವಿ. ಅದೊಂದು ಸುಮಾರು 2,000 ಜನ ತೆಗೆದ್ವಿ. ಅಂದರೆ ಇಲ್ಲಿ ಏನಂದರೆ ಹೋದ ಸರ್ಕಾರ, ಅಂದರೆ ಸರ್ಕಾರ ಅನ್ನೋದಕ್ಕಿಂತ ಇದು ಧಾರ್ಮಿಕವಾದಂಥ ಒಂದು ಸ್ಥಳ. ಈ ಸ್ಥಳದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಏನು ನಡೀಬೇಕು ಅದು ನಡಿಲೇಬೇಕು. ನಮ್ಮದು ಆಗಮಶಾಸ್ತ್ರದ ಪ್ರಕಾರ ನಡೀತದೆ. ರಾಮಾನುಜಾಚಾರ್ಯರು ಬಂದು, ನಿಮ್ಗೆ ಅದರ ಹಿಸ್ಟ್ರಿ, ರಾಮಾನುಜಾಚಾರ್ಯರು ನಡ್ಸ್ಕೊಂಬಂದಿದ್ದು. ಮುಂಚೆ ಶಂಕರಾಚಾರ್ಯರು ಬಂದು ಅಲ್ಲಿ ಜನಾಕರ್ಷಣ ಒಂದು ಯಂತ್ರ ಮಾಡಿದ್ದಾರೆ, ದನಾಕರ್ಷಣ ಯಂತ್ರ ಮಾಡಿದ್ದಾರೆ. ಅದಕ್ಕೆ ದನ ಅಲ್ಲಿ ಸಿಗುತ್ತೆ ಅಂತ ಅದನ್ನು
ತುಂಬ ಪುರಾತನವಾದಂಥ ಮೈಸೂರು ಮಹಾರಾಜರು, ಅದಕ್ಕೆ ನಮ್ಮದು ಮೈಸೂರು ಆರತಿ ಫಸ್ಟ್ ಆಗುತ್ತೆ. ಸೊ ಈ ರೀತಿ ಒಂದು ಸಂಪ್ರದಾಯ ಇರೋದನ್ನು ವ್ಯವಸ್ಥಿತವಾಗಿ ಲಾಸ್ಟ್ ಟೈಮ್ ನಿಮ್ಗೆಲ್ಲರಿಗೂ ಅನಿಸುತ್ತೆ, ಇಲ್ಲಿ KSRTCಯಲ್ಲಿ ನಮಗೆ ಟಿಕೆಟ್ ಸಿಗ್ತಾ ಇತ್ತು, APSRTCಯಲ್ಲಿ ಟಿಕೆಟ್ ಸಿಗ್ತಾ ಇತ್ತು, ಟೂರಿಸಮಲ್ಲಿ ಟಿಕೆಟ್ ಸಿಗ್ತಾ ಇತ್ತು, ಇವಾಗ ಸಿಗ್ತಾ ಇಲ್ಲ ಅಂತ. ಫಸ್ಟ್ ಬಂದ ತಕ್ಷಣ ನಾವೆಲ್ಲ ಟೂರಿಸಮ್ ಟಿಕೆಟ್ಸ್ನ ಕ್ಯಾನ್ಸಲ್ ಮಾಡಿಬಿಟ್ವಿ. ಓಕೆ, ದಿಸ್ ಇಸ್ ಅ ಸೀರಿಯಸ್ ಅಂದರೆ ನಿಮ್ಮ ಆ್ಯಕ್ಟಿವಿಟಿ, ಇದು ವೆರಿ ಸೀರಿಯಸ್ ಆ್ಯಕ್ಟಿವಿಟಿ. ನೀವು ದೇವ್ರ ಹತ್ರ ಹೋಗೋದು ಯಾವುದೋ ಟೂರಿಸಮ್ ಥರ ಹೋಗಿ ನೀವು ಅಲ್ಲಿ ಇದು ನೋಡಿ ದೇವರು ಚೆನ್ನಾಗಿದ್ದಾರೆ ನಾಮೊಬ್ಬರೇ ಹಾಕೊಂಡು, ಹಂಗಲ್ಲ. ಇದು ಕರ್ಕೊಂಡೋಗಿ ದವಾ ನಮ್ಮ ಸಂಪ್ರದಾಯನ ಸಾಯಿಸೋ ನಿಟ್ಟಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ರು. ಅದರಲ್ಲಿ ಇವಾಗ ಬರ್ನಿಂಗ್ ಇಶ್ಯೂ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಲಡ್ಡುದು. ಹೋದ್ಸತಿ ಲಡ್ಡು ಅಲ್ಲಿ ಕೊಬ್ಬು ಮಿಶ್ರಣ ಆಗಿತ್ತು ಅಂತ. ಎಲ್ಲದಕ್ಕಿಂತ ಆಶ್ಚರ್ಯವಾದ ಸಂಗತಿ ಏನಂದ್ರೆ ನಿಮಗೆ, ನಮಗೆ 3 ಕೋಟಿ ಲಾಡು ಮಾಡಿದ್ವಿ ಹೋದ ವರ್ಷ. ಅದರಲ್ಲಿ 1 ಲಕ್ಷ ಲಾಡು ಅಯೋಧ್ಯೆಗೂ ಕಳಿಸಿದ್ವಿ. ಆಮೇಲೆ ಎಲ್ಲ ಥರದ್ದು ಸಿಹಿ ತಿಂಡಿಗಳು ಅಂದರೆ ಪೊಂಗಲ್ ಆಗಲಿ ಅಥವಾ ಬೇರೆ ಬೇರೆ ದೇವರು ಕೊಡುವಂಥ ನೈವೇದ್ಯ, ಯಾವುದರಲ್ಲೂ 1 ತೊಟ್ಟು ಹಾಲು ಇರಲಿಲ್ಲ, ತುಪ್ಪ ಮಾಡೋದ್ರಲ್ಲಿ 1 ತೊಟ್ಟು ಬೆಣ್ಣೆನೂ ಇರಲಿಲ್ಲ. ಅಂದ್ರೆ ಆ ರೀತಿ ತುಪ್ಪ ಮಾಡಿರುವಂತ ಒಂದು ಸ್ಕ್ಯಾಮ್ ಆಚೆ ಬಂತು. ಕಾಮನ್ ಆಗಿ ಅದು ದೇವ್ರ ಪ್ರಸಾದ ಹೇಳಬಾರ್ದು, ಬಟ್ ಆದ್ರೂ ಕೂಡ ಬಹಳಷ್ಟು ಜನ ಇತ್ತೀಚೆಗೆ ತಿರುಪತಿ ಲಡ್ಡು ಕ್ವಾಲಿಟಿ ಇಲ್ಲ, ಆ ರುಚಿ ಬರ್ತಾ ಇಲ್ಲ ಅನ್ನೋದು ಇದೆಲ್ಲ ಬ್ರೇಕ್ಔಟ್ ಆಗೋ ಮುಂಚೆ ಸುಮಾರು ಡಿಸ್ಕಷನ್ ನಡೀತಾ ಇತ್ತು. ಜನ ಅವರವರಲ್ಲೇ ಮಾತಾಡೋರು, ನೋಡಿ 2 ದಿನಕ್ಕೆ ಹೆಂಗಾಗೋಯ್ತು ನೋಡು ಲಾಡು ತಂದಿದ್ದು, ನಾವು 1 ವಾರ ಇಟ್ಕೊಂಡ್ ಬರ್ತಾ ಇದ್ವಿ. 1 ವರ್ಷ ಹಿಂದೆ ನೀವು ಲಾಡು ತಿಂದಿದ್ರೆ ಹುಳಿ ಬಂದ್ಬಿಡ್ತಾ ಇತ್ತು ಒಂದ್ ದಿವಸಕ್ಕೆ. ಅದು ಒಂದ್ ರೀತಿ ಕ್ವಾಲಿಟಿ ಹಾಳಾಗಿದೆ ಅನ್ನೋದು ಸಣ್ಣದಾಗ ಮಾತು ಜನರಲ್ಲೇ ಕೇಳಿ ಬರ್ತಾ ಇತ್ತು. ಇಷ್ಟರ ಮಟ್ಟಿಗೆ ಇವರು ಲೂಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಅದನ್ನ ಹಿಂದೂಸೇ ಮಾಡಬೇಕು ಅಂತ ನಿಮಗೆಲ್ಲ ಅದೊಂದು ಇಶ್ಯೂ ಜ್ಞಾಪಕ ಇತ್ತೆ. ನಾವು ಹಿಂದೂಸ್ ಇರಬೇಕು, ಬೋರ್ಡಲ್ಲಿ ಸಪ್ಲೈಯರ್ಸ್ ಹಿಂದೂಸ್ ಇರಬೇಕು ಅಂತ ಒಂದು ದೊಡ್ಡ ಧ್ವನಿ ಬಂದಿತ್ತು ಅವಾಗ. ಅದಾದಮೇಲೆ ನಾವು ಹಂಗೆ ನ್ಯೂಸಲ್ಲೆಲ್ಲ ಕೇಳ್ತಾ ಇದ್ವಿ. ನಾನು ಆ ಬೋರ್ಡಲ್ಲಿ ಹೋದ್ಮೇಲೆ ಆಶ್ಚರ್ಯ ಆಗಿದ್ದೇನು ಅಂದರೆ, ಇಟ್ ವಾಸ್ ಓನ್ಲಿ ಕೆಮಿಕಲ್ಸ್ ಆ ತುಪ್ಪ ಮಾಡಿದ್ದು. ಸೊ ಕೆಮಿಕಲ್ ಫ್ಲೇವರ್ ಅಂತ ಸಮಥಿಂಗ್ ಇದು. ಅದರಲ್ಲಿ ಮೊನ್ನೆ CBI ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಇಶ್ಯೂ ಮಾಡ್ತು, ಪಿಗ್ ಫ್ಯಾಟು 10% ಇರ್ಬೋದು, ಅದನ್ನ ಕಂಡಿಡಿಯೋಕ್ಕಾಗ್ತಾ ಇಲ್ಲ ಅಂತ. ಆಮೇಲೆ ಬೇರೆ 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 ಕೆಮಿಕಲ್ಸು, ಅದರಲ್ಲಿ ಟಾಯ್ಲೆಟ್ ಕ್ಲೀನಿಂಗ್ ಯಾವುದೋ ಕೆಮಿಕಲ್ಲು ಸೇರಿ ಅಂದರೆ ಒಂದು 16 ಥರ ಕೆಮಿಕಲ್ಸ್ ಯೂಸ್ ಮಾಡಿ ಇವರು ತುಪ್ಪ ಮಾಡ್ತಾ ಇದ್ದಿದ್ದು. ಅಂದರೆ ತುಪ್ಪನೇ ಅಲ್ಲದೆ ಇರೋವಂಥ ಒಂದು ತುಪ್ಪನ ಮಾಡಿ ಅದನ್ನು, ಅಂದರೆ ವೆರಿ ಹಾರ್ಮ್ಫುಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ನು. ಈ ಥರದ್ದನ್ನು ನಾವು ತಿಂದಿದ್ದೀವಿ ದೇವ್ರ ಪ್ರಸಾದ ಅಂತ. ಅದು ದೈವಾನುಗ್ರಹ, ದೇವ್ರ ಪ್ರಸಾದ ಅನ್ನೋದಕ್ಕೆ ದೇವರೇ ಕಾಪಾಡಿರೋದು ಎಲ್ಲರೂ. 2-3 ಕೋಟಿ ಲಾಡುನ ನಾವು ಜನ ತಿಂದವ್ರೆ ಅಂತಂದರೆ ಅದು ನಿಜಕ್ಕೂ ಏನೂ ಆಗದೆ, ಅದು ದೈವಾನುಗ್ರಹನೇ. ಬಟ್ ಈ ರೀತಿ ಒಂದು ಅಂದರೆ ಆ ಸರ್ಕಾರದ್ದು ಮಾಡಿದ್ರೋ ಸಪ್ಲೈಯರ್ ಮಾಡೋದ್ನೋ, ಆದರೆ ಅಲ್ಲಿ ಯಾರು ಬೋರ್ಡ್ ಇದ್ರೋ ಅವ್ರು ನೋಡ್ಕೊಬೇಕಾಗಿತ್ತು. ನಂದಿನಿ ತುಪ್ಪನೇ ನಾವು ಕೊಡ್ತಾಯಿದ್ದು ಯಾವಾಗಲೂ. ನಮ್ಗದೊಂದು ಹೆಮ್ಮೆ ಕರ್ನಾಟಕದ ಜನಕ್ಕೆ, ನಂದಿನಿ ತುಪ್ಪದಲ್ಲಿ ನಾವು ಪ್ರಸಾದ ಮಾಡ್ತೀವಿ ಅಂತ. ತಿರ್ಗಾ ಮತ್ತೆ ನಮ್ಮ ಬೋರ್ಡ್ ಬಂದ ತಕ್ಷಣ ನಂದಿನಿ ತುಪ್ಪನೇ ಶುರು ಮಾಡಿದ್ವಿ. ನಂದಿನಿ ತುಪ್ಪ ಇಸ್ ₹1 ಕಾಸ್ಟ್ಲಿಯರ್ ದೆನ್ ಅದರ್ ಗೀಸ್. ಸೊ ಆದ್ರೂ ನಾವು ನಂದಿನಿ ತುಪ್ಪನೇ ತೊಗೊತಾ ಇದ್ದೀವಿ. ಅಂದರೆ ಎಷ್ಟು ಸಾರಿ ಟು ಕಟ್ ಯು, ಬಟ್ ಅಂದರೆ ಎಷ್ಟು ದುಡ್ಡು ಬರುತ್ತೆ TTD ಟ್ರಸ್ಟ್ಗೆ, ಅದರಲ್ಲೂ ಕೂಡ ಎಲ್ಲೋ ಒಂದು ಉಳಿಸಿ ಅಥವಾ ಏನೋ ಒಂದು ಕೆಮಿಕಲ್ ಹಾಕಿ ಮಾಡುವಂಥ ಪ್ರಮೇಯ ನಿಜವಾಗ್ಲೂ ಇತ್ತಾ? ಸಿಕ್ಕಾಪಟ್ಟೆ ದುಡ್ಡಲ್ಲ ಇಲ್ಲಿ. ನೀವು ಪ್ರತಿ ತಿಂಗಳು 200 ಕೋಟಿಯಿಂದ 200 ಕೋಟಿ ತುಪ್ಪ ತಗೊತೀವಿ. ಎಲ್ಲ ಪ್ರೊಕ್ಯೂರ್ಮೆಂಟು ಕೋಟಿಗಟ್ಟಲೆ ಇರೋದು, ಆಲ್ 3 digits ಆ್ಯಂಡ್ 4 digits. ಹಂಗಾಗಿ ಮತ್ತು ದೇವ್ರ ದುಡ್ಡು ಹೊಡಿತಾರೆ ಅನ್ನೋದು ನಮ್ಗೆ ಆಶ್ಚರ್ಯ. ಅದಕ್ಕೆ ನಾನು ಹೇಳಿದ್ದು, BR ನಾಯ್ಡು ಅಂತ ಒಂದು ಚೇರ್ಮನ್ ಬಂದಿರೋದ್ರಿಂದ ನಾವು ಎಲ್ಲನೂ ಕ್ವಾಲಿಟಿ, ದುಡ್ಡು, ಆಮೇಲೆ ಎಲ್ಲೂ ನಾವು ಮಿಸ್ಯೂಸ್ ಮಾಡದೆ ನಡೆಸ್ತಾ ಇರೋವಂಥದ್ದು. ಎಲ್ಲ ಸ್ಕ್ಯಾಮ್ಸ್ ಹಿಡಿದಿದ್ದು ನಾವೇ. ಈ ಕಂಪ್ಲೀಟ್ ಏನಂತಾರೆ ವ್ಯವಸ್ಥೆ, ಕ್ಯೂ ಸಿಸ್ಟಮು ಎಲ್ಲ ಮಾಡಬೇಕಾದ್ರೆ ಅದರ ಪ್ಲಾನಿಂಗ್ ವೈಸ್ ಯಾರು ಮಾಡ್ತಾರೆ? ನೀವು ಸಮಿತಿಯವರೇ ಮಾಡ್ತೀರಾ ಅಥವಾ ಅದಕ್ಕೊಂದು ಎಕ್ಸ್ಟರ್ನಲ್ ಏಜೆನ್ಸಿ ಮಾಡುತ್ತೆ ಪ್ಲಾನಿಂಗು? ಪ್ರೀ ಡಿಸೈಡೆಡ್ ಪ್ಲಾನ್ಡ್ ಸಿಸ್ಟಮಲ್ಲಿ ಕ್ಯೂ ಸಿಸ್ಟಮ್ ನಡೀತಾ ಇದೆ. ಅದಕ್ಕೆ ನಾನು ಹೇಳಿದ್ದೇನಂತಂದರೆ, ಇದನ್ನು ನಮ್ಮ ಚೇರ್ಮನ್ನು ಈ 12 ಅವರು 15 ಅವರು ಕಾಯೋದು ಇಲ್ಲದೆ ಅವ್ರಿಗೊಂದು ಟೈಮ್ ಸ್ಲಾಟ್ ಕೊಟ್ಟು ಆ ಟೈಮ್ ಸ್ಲಾಟಲ್ಲಿ ದರ್ಶನ ಮಾಡಿಸ್ಬೇಕು, ಎಲ್ಲರೂ ಬಂದು ಕ್ಯೂವಲ್ಲಿ ಹಾಕಿರ್ಬೇಕು, ಕೆಳಗಡೆನೇ ನಾವು ಒಂದು ಟಿಕೆಟ್ ಇಶ್ಯೂ ಮಾಡಬೇಕು ಅಂತ. ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಅದು ಯಾರೂ ಸಿಗ್ತಾ ಇಲ್ಲ ಸರಿಯಾಗಿ. ಸೊ ಇದನ್ನೇನಾದರೂ ಯಾರಾದರೂ ಇದನ್ನು ಮುಂದೆ ಬಂದು ಹೇಳಿದ್ರೆ, ಐಡಿಯಾಸ್ ಕೊಟ್ಟರೆ, ಈ ಕ್ಯೂ ಸಿಸ್ಟಮ್ ಯಾರನ್ನ ಬಂದು ಇದನ್ನು ಸ್ಟಡಿ ಮಾಡಿ, ಸೊ ಇದನ್ನು ಮಾಡಿದ್ರೆ ಇದನ್ನ ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕು ಅಂತಲೂ ಇದೆ. ನಮ್ಮ ಚೇರ್ಮನ್ದು ಮಹತ್ವಾಕಾಂಕ್ಷೆದು ಏನು ಅಂತಂದರೆ, ಯಾರು ಕಾಯ್ದೆ ನಾವು ದರ್ಶನ ಮಾಡಿಸ್ಬೇಕು ಅಂತ. ನಮ್ಮಲ್ಲಿ ಬೆಸ್ಟ್ ಫೆಸಿಲಿಟಿ ಫಾರ್ ಸೆಕ್ಯೂರಿಟಿ ಪರ್ಪಸ್ಸು, ಆಮೇಲೆ ವಿಜಿಲೆನ್ಸು ಎಲ್ಲನೂ ಇದೆ. ನಮ್ಮದೇ ವಿಜಿಲೆನ್ಸ್ ಇದೆ. ಸಿಕ್ಕಾಪಟ್ಟೆ ಜನ ಮೋಸನೂ ಹೋಗ್ತಾ ಇರ್ತಾರೆ ಪಾಪ. ನೀವು ಹೇಳ್ದಂಗೆ ಬ್ಲ್ಯಾಕ್ ಟಿಕೆಟ್ ಅಂತ 2,000 ಕೊಡಿ ಟಿಕೆಟ್ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ಅವ್ನು ಫೋನೇ ಎತ್ತಲ್ಲ.
ಅವ್ನು ಯಾರೋ ಅಭಿಷೇಕಕ್ಕೆ ಮೊನ್ನೆ ಒಂದು ರೀಸೆಂಟಾಗಿ ಅಲ್ಲಿ ಗಲಾಟೆ ನಡೀತಾ ಇತ್ತು. ಏನು ಅಂತಂದರೆ ಅವನು ಅಭಿಷೇಕ ಟಿಕೆಟ್ ತೊಗೊಂಬಂದವನೇ. ಅಭಿಷೇಕ ಇಸ್ ಬುಕ್ಡ್ ಫಾರ್ 35 years. ನಿಮ್ಮ ಟಿಕೆಟು ಕೊಡ್ತಾ ಇಲ್ಲ ಅವಾಗ. ಯಾರೋ ಹೇಳಿದ್ರಂತೆ ಅಭಿಷೇಕ ಕೊಡಿಸ್ತೀವಿ ಅಂತ, ಟಿಕೆಟು ಕೊಟ್ಟಿದ್ದಾನೆ. ಅದು ಬಂದರೆ ಟಿಕೆಟ್ ಡೂಪ್ಲಿಕೇಟ್ ಟಿಕೆಟು ವಿತ್ QR ಕೋಡು. ಅಲ್ಲಿ ಜಗಳ ಏನಂದ್ರೆ ಅವನು ಅಭಿಷೇಕ ಟಿಕೆಟ್ ತೊಗೊಂಡು ಎಷ್ಟು ಅಂದರೆ 1 ಲಕ್ಷಕ್ಕೆ ತೊಗೊಂಡಿದ್ದಾನೆ. 1 ಲಕ್ಷ ಕೊಟ್ಟು ತೊಗೊಂಡಿದ್ದಾನೆ. ಅದು 50,000 ರೂಪಾಯಿ ಟಿಕೆಟ್. ಅದು 1 ಲಕ್ಷ ಕೊಟ್ಟಿದ್ದಾನೆ. ಅವ್ನು ಯಾರ್ದು ಕೊಟ್ಟಿದ್ದಾನೆ ಅವ್ನ ಫೋನು ತೆಗಿತಾ ಇಲ್ಲ. ಈ ಥರದ್ದು ಸಿಕ್ಕಾಪಟ್ಟೆ ಅಂದರೆ ಮೋಸ ಮಾಡೋ ಅಂಥದ್ದು ಒಂದು ನೆಟ್ವರ್ಕು ಇದೆ. ಆಮೇಲೆ ಆನ್ಲೈನ್ ಆಗ್ತಾ ಇರೋದ್ರಿಂದ ಅಲ್ಲಿ ರೂಮ್ಸ್ ಬುಕ್ಕಿಂಗಿಗೆ ರೀಸೆಂಟಾಗಿ ಅದು ಯಾವುದೋ ಒಂದು ರೂಮ್ ಬುಕ್ಕಿಂಗ್ಗೆ ಆನ್ಲೈನ್ ತೊಗೊಂಡಿದ್ದಾರೆ. ಆ ವೆಬ್ಸೈಟೇ ನಮ್ಮದಲ್ಲ. ಅಂದರೆ ನಮ್ದಲ್ದಿರೋ ವೆಬ್ಸೈಟ್ಗಳು ಈ ಥರದ್ದು ಇರುತ್ತೆ. ಸೊ ಅದಂಗಾಗಿ ಇದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇದು ನಿಮಗೇನು ಸೈಬರ್ ಕ್ರೈಮ್ ಇದೆ ಅದನ್ನು ಸಿಕ್ಕಾಪಟ್ಟೆ ನಡೀತೆ. ಬಟ್ ಅವರ್ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅವರ್ ವಿಜಿಲೆನ್ಸ್ ಟೀಮ್ ಇಸ್ ವೆರಿ ಗುಡ್. ಸೊ ಹಾಗಾಗಿ ಅಲ್ಲಿ ತುಂಬ ಒಳ್ಳೆಯದು. ಪ್ಲಾಸ್ಟಿಕ್ ಬಿಡಲ್ಲ, ಆಮೇಲೆ ಲಿಕ್ಕರ್ ಬಿಡಲ್ಲ, ಸಿಗರೆಟ್ಸ್ ಬಿಡಲ್ಲ. ಇದೆಲ್ಲನೂ ಕೆಳಗಡೆ ಅಲ್ಪಿರಿಯಲ್ಲೇ ಚೆಕ್ ಆಗುತ್ತೆ. ಸೊ ಅಲ್ಲಿ ಚೆಕ್ ಮಾಡಿ ಅಲ್ಲೇ ಬಿಸಾಕ್ಬಿಡ್ತಾರೆ. ಅಂದರೆ ನಾವೇನೋ ಅವನೇನೋ ಸಿಗರೆಟ್ ತೊಗೊಂಬಂದ ಅವನೇನೋ ವಿಲನ್ ಥರ ಟ್ರೀಟ್ ಹಂಗೇನಿಲ್ಲ, ಏನಿಲ್ಲ. ತೊಗೊಂಡೋಗ್ಬಾರ್ದು, ಅಲ್ಲಿ ಸೇದಬಾರ್ದು. ಹಂಗಾಗಿ ಅದನ್ನ ಮಾಡ್ತೀವಿ. ಆ ಚೆಕಿಂಗ್ ಸಿಸ್ಟಮು ಚೆನ್ನಾಗಿದೆ ನಮ್ಮದು. ಆ ಚೆಕ್ ಮಾಡಿದ್ಮೇಲೆ ಮೇಲೆ ಬಿಡೋದು. ಆದರೂ ಈ ಅಲ್ಲಿನ ಹಳೇ ಗೌರ್ಮೆಂಟ್ ಅವರು ಅಥವಾ ಇದು, ಯಾಕಂದರೆ TTD ಅಂದ ತಕ್ಷಣ ವರ್ಲ್ಡ್ ವೈಡ್ ನ್ಯೂಸ್ ಇದು. ನಿಮಗೆ TTD ವೆಬ್ಸೈಟ್ ನೀವೇನೋ ತೆಗೆದ್ರೆ ಎಲ್ಲ 1,00,000 2 ಲಕ್ಷ ಲೈಕ್ಸು. ಸೊ ಹಂಗಾಗಿ ಏನಂತಾರೆ ಎಲ್ಲರಿಗೂ ಇದನ್ನ ಲೈಮ್ ಲೈಟಿಗೆ ಬರೋದಕ್ಕೋಸ್ಕರ ಅಲ್ಲೇನೋ ಒಂದು ಸ್ವಲ್ಪ ಸಣ್ಣದು ಗಲಾಟೆ ಮಾಡಿದ್ರೆ ಹೈಲೈಟ್ ಆಗುತ್ತೆ. ಆ ರೀತಿಯೂ ಪಬ್ಲಿಸಿಟಿ ತೊಗೊಳೋರಿದ್ದಾರೆ. ಪಾಸಿಟಿವ್ ಪಬ್ಲಿಸಿಟಿನೂ ತೊಗೊತಾರೆ, ನೆಗೆಟಿವ್ ಪಬ್ಲಿಸಿಟಿನೂ ತೊಗೊತಾರೆ. ಈ ಡಿಜಿಟಲ್ ಆನ್ಲೈನ್ ಟಿಕೆಟ್ ಬುಕಿಂಗ್ ಆ ಥರ ಹೇಳೋದಾದರೆ ಎಲ್ಲಿ ಯಾವ ವೆಬ್ಸೈಟ್ ನೀವೇ ಸ್ವಲ್ಪ ಡೀಟೇಲ್ ಆಗಿ ಹೇಳಿಬಿಟ್ರೆ. TTD ವೆಬ್ಸೈಟ್, ನೀವು TTD ವೆಬ್ಸೈಟ್ ಹೊಡೆದು ಟಿಕೆಟಿಂಗ್ ಅಂತ ಹೊಡೆದ್ರೆ ಆನ್ಲೈನ್ ನಿಮಗೆಲ್ಲ. ಆ್ಯಂಡ್ ಯಾವ ಟೈಮಿಗೆ ಪ್ರತಿದಿನ ಲಾಟ್ಸ್ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ಫುಲ್ ಮೆನ್ಷನ್ ಮಾಡಿರ್ತೀವಿ. 3 ಮಂತ್ಸ್ಗೆ ಎವ್ರಿ 90 ಡೇಸ್ಗೆ ಸ್ಲಾಟ್ ಓಪನ್ ಆಗುತ್ತೆ. ಸ್ಲಾಟ್ ಓಪನ್ ಆಗೋಕ್ಕೆ ಮುಂಚೆ ವೆಲ್ ಇನ್ ಅಡ್ವಾನ್ಸ್ ವಿ ಅಡ್ವರ್ಟೈಸು. ಆಮೇಲೆ ಅಕಸ್ಮಾತ್ ದೇವಸ್ಥಾನ ಮುಚ್ಚೋ ದಿವಸ ಅಥವಾ ಯಾವುದಾದ್ರು ಸ್ಪೆಷಲ್ ದರ್ಶನಗಳಿಗೆ ನಾವು ಬ್ಲಾಕ್ ಮಾಡ್ತೀವಿ. ಈಗ ಗ್ರಹಣ ಆಗುತ್ತೆ, ಗ್ರಹಣಕ್ಕೆ ದರ್ಶನ ಇರಲ್ಲ. ಆಮೇಲೆ ಇನ್ನೊಂದು ಈ ಥರ ಸ್ಪೆಷಲ್ ಅಕೇಶನ್ಸ್ ಇರ್ತವೆ. ಈಗ ಯಾವುದು ನಮ್ಮದು ಬ್ರಹ್ಮೋತ್ಸವ ನಡೀತದೆ, ಆವಾಗ ಹಾಫ್ ಡೇ ಮುಂದೆನೇ ಮುಚ್ಚಿಬಿಡ್ತೀವಿ. ರಥಸಪ್ತಮಿ ಬಂದಾಗ ಹಿಂದಿನ ದಿವಸ ದರ್ಶನ ಮಾಡಿಸಲ್ಲ. ಆ ಥರದ ಸ್ಪೆಷಲ್ ಅಕೇಶನ್ಸ್ದು ಒಂದು 365 ದಿವಸದಲ್ಲಿ ಒಂದು 50-60 ದಿವಸ ಅಂತೂ ಇರುತ್ತೆ. ಅದನ್ನೆಲ್ಲ ಪ್ರಿಯರಾಗಿ ಅಡ್ವರ್ಟೈಸ್ ಮಾಡ್ತೀವಿ. ಅದು ವೆಲ್ ಇನ್ ಅಡ್ವಾನ್ಸ್ ವಿ ಅಡ್ವರ್ಟೈಸ್ ಪೇಪರಲ್ಲಿ, TVಯಲ್ಲಿ ಮತ್ತು ಆನ್ಲೈನು. ಸೊ ಎಲ್ಲನೂ ಇದನ್ನು ತುಂಬ ಜನ ಫಾಲೋ ಮಾಡ್ತಾರೆ. ನಮ್ಮದೇ ಚಾನಲ್ ಇದೆ, SPVC ಚಾನಲ್, ವರ್ಲ್ಡ್ ವೈಡ್. ವಿಪರೀತವಾದ ಜನ ನೋಡ್ತಾರೆ ಅದನ್ನು. ಸೊ ಹಂಗಾಗಿ ನನ್ನನ್ನು ತುಂಬ ಜನ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ನೀವು ಅಲ್ಲಿ ಕಾಣಿಸ್ಕೊಂಡ್ರಿ ಇಲ್ಲಿ ಕಾಣಿಸ್ಕೊಂಡ್ರಿ ಅಂತ. ಸೊ ಅಂದರೆ ಆ ಥರದ್ದೊಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಸಿಸ್ಟಮ್ ಇಟ್ಕೊಂಡಿದ್ದೀವಿ. ಅದರಲ್ಲಿ ದೇವರು ಅದು ರೆಪ್ಲಿಕಾ ಅದು ಅಂತ ಹೇಳ್ತಾರೆ. ಅದು ಅಂದ್ರೆ ನಿಮ್ಮ TTD ಇದು ಚಾನಲ್ ಬರುತ್ತಲ್ಲ, ದೇವ್ರದ ಅಭಿಷೇಕ ಎಲ್ಲ ಪ್ರತಿನಿತ್ಯ ತೋರಿಸ್ತಾರಲ್ಲ, ಅದು ರೆಪ್ಲಿಕಾ ಅಲ್ಲ. ಈಗ ನಿಮ್ಮೆಲ್ಲ ಫೋನಲ್ಲಿ ಎಲ್ಲರಿಗೂ ಈ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತಾರೆ 1932 ದೇವರ ಅಭಿಷೇಕ ಅಂತ. ಯಾವತ್ತೂ ದೇವರ ಅಭಿಷೇಕನ ರೆಕಾರ್ಡ್ ಮಾಡಿಲ್ಲ, ಯಾವತ್ತೂ ದೇವ್ರ ಫೋಟೋ ಇಳಿದಿಲ್ಲ. ನಮ್ಮಲ್ಲಿ ತಿರುಪತಿಯಲ್ಲಿ ಕೆಳಗಡೆ ಮಾದರಿ ದೇವಸ್ಥಾನ ಮಾಡಿದ್ದೀವಿ, ಅಂದರೆ ರೆಪ್ಲಿಕಾ ದೇವಸ್ಥಾನ ಮಾಡಿದ್ದೀವಿ. ಅದಕ್ಕೆ ನಮೂನಾ ದೇವಸ್ಥಾನ ಅಂತ ತೆಲುಗುವಲ್ಲಿ ಅಲ್ಲಿ ಕರೀತಾರೆ. ಇಲ್ಲಿ ಏನೇನು ಕೈಂಕರ್ಯಗಳು ನಡೀತದೆ ಜನಕ್ಕೆ ಅರ್ಥ ಆಗಬೇಕಲ್ಲ, ಆ ದೃಷ್ಟಿಯಲ್ಲಿ ಇಲ್ಲಿ ಶೂಟಿಂಗ್ಗೋಸ್ಕರನೇ ದೇವಸ್ಥಾನ ಮಾಡಿದ್ದೀವಿ. ಆ ಶೂಟಿಂಗ್ನ ಇವರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾಡಿ ಅದನ್ನು ಒಂದು ರೀಲ್ ಮಾಡಿ ನಮ್ಮಲ್ಲಿ ಸಿಕ್ತು ಇದು ಅಂತ ಮಾಡ್ತಾರೆ. ಸೊ ಅಲ್ಲಿ ಎಲ್ಲ ಅಂದರೆ ಇಲ್ಲಿ ಏನೇನು ಕೈಂಕರ್ಯ ನಡೀತದೆ ಅದನ್ನ ಅಲ್ಲಿ ನಾವು ಮಾಡಿ ಫಾರ್ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಮಾಡ್ತೀವಿ. ಅಂದರೆ ಇವಾಗ ಕಲ್ಯಾಣೋತ್ಸವ ನಡೀತದೆ, ಕಲ್ಯಾಣೋತ್ಸವ ಇಲ್ಲಿ ಹೆಂಗೆ ನಡೀತದೆ ಅಂತ ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತೀವಿ. ಇಲ್ಲಿ ಸಹಸ್ರ ಕಲಶಾಭಿಷೇಕ ನಡೀತದೆ, ಅದನ್ನು ತೋರಿಸ್ತೀವಿ. ದೇವರ ಅಭಿಷೇಕ ನಡೀತದೆ, ಅದನ್ನು ತೋರಿಸ್ತೀವಿ. ತೋಮಾಲೆ ಸೇವೆ ಹೆಂಗಾಗುತ್ತೆ, ನೀವು ಇವಾಗ ತೋಮಾಲೆ ಸೇವೆ ನೀವು ಹೇಳ್ದಂಗೆ 150 ಜನ ನೋಡಿದ್ರೆ ಮಿಕ್ಕಿದವ್ರಿಗೆ ಗೊತ್ತಾಗೋದೇ ಇಲ್ಲ. ಸೊ ತೋಮಾಲೆ ಸೇವೆ ಹೆಂಗಿರುತ್ತೆ ಅಂತ ರೆಪ್ಲಿಕಾ ಮೇಲೆ ನಾವು ಮಾಡಿ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀವಿ. ಅದನ್ನು ಜನ ತುಂಬ ರೆಪ್ಲಿಕಾ ಅಂತ ಗೊತ್ತಿಲ್ಲದೆ ತುಂಬ ಜನ ಅದನ್ನೇ ಸರ್ಕ್ಯುಲೇಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಪ್ರೈಮ್ ಮಿನಿಸ್ಟರ್ ಬಂದರೂ ಕೂಡ ಸಾಧಾರಣವಾಗಿ ಪ್ರೈಮ್ ಮಿನಿಸ್ಟರ್ ಎಲ್ಲನೂ ಅಂದರೆ ಅವ್ರನ್ನ ಅಲೋ ಮಾಡ್ತೀವಿ. ಆದರೂ ಫೋನ್ ಯಾರೂ ತೊಗೊಂಡೋಗಲ್ಲ. ನೀವು ಅಂದರೆ ಫೋನ್ ಇಲ್ಲದೆ ನೀವು ರೆಕಾರ್ಡಿಂಗ್ ಹೆಂಗೆ ಮಾಡ್ತೀರಿ, ಕ್ಯಾಮ್ರಾ ಇಲ್ಲದೆ ಹೆಂಗೆ ರೆಕಾರ್ಡಿಂಗ್ ಮಾಡ್ತೀರಾ? ಸೊ ಹಂಗಾಗಿ ಅದೆಲ್ಲ ಸುಳ್ಳು. ಮತ್ತು ಇನ್ನೊಂದು ಹೇಳ್ತಾರೆ, ಹೂವು ಹಾಕಿರೋದು ದೇವ್ರಿಗೆ ಹಿಂದೆ ಹಾಕ್ಬಿಡ್ತಾರಂತೆ, ಅದೊಂದು ಸ್ಟೋರಿ ಹೇಳ್ತಾರಲ್ಲ, ಅದೆಲ್ಲ ಏನಿಲ್ಲ. ಆ ಹೂವು ಹಾಕಿರೋದು ಪ್ರತಿ ದಿವಸ ಸೈಕಲ್ ಅಗರಬತ್ತಿ ಕೊಡ್ತೀವಿ, ಅವ್ರು ಅದನ್ನು ರೀಸೈಕಲ್ ಮಾಡಿ ಅಗರಬತ್ತಿ ಮಾಡ್ತಾರೆ. ಅಗರಬತ್ತಿ ಅಲ್ಲೇ ಮಾರ್ತೀವಿ. ಎಲ್ಲ TTD ದೇವಸ್ಥಾನದಲ್ಲಿ ಸಿಗೋವಂಥ ಅಗರಬತ್ತಿ ದೇವರ ಹೂವು ಇರೋವಂಥದ್ದು, ಫ್ರಾಗ್ರೆನ್ಸ್ ಇರೋದು ಹಾಕ್ತೀವಿ ಅಲ್ಲಿ. ಸೊ ಆ ರೀತಿ ಅಂದರೆ ಈ ಒಂದಷ್ಟು ಸ್ಟೋರೀಸ್ ಹುಟ್ಟಿಸ್ಬಿಡ್ತಾರೆ ಕೆಲವರು. ಆ ಥರ ನಾನು ಕೇಳಿದ್ದೆ, ಹೌದೇನೋ ಅಂತ. ಫಸ್ಟ್ ಹೋಗಿದ ತಕ್ಷಣ ನಾನು ಕೇಳಿದ್ದೆ, ಹೂವು ಏನು ಮಾಡ್ತೀರಾ ಅಂತ ಕೇಳಿದ್ದೆ. ಹಾಗಾಗಿ ಅಂದರೆ
ಈ ಥರದ್ದು ಆಮೇಲೆ ಹಿಂದೆಗಡೆ ಸೌಂಡ್ ಬರ್ತಾ ಇದೆ, ನಾನು ನಿಂತ್ಕೊಂಡು 1 hour ನಿಂತ್ಕೊಂಡು ಕೇಳ್ಕೊಂಡೆ, ಏನೋ ಸೌಂಡ್ ಬರ್ತಾ ಇಲ್ವಲ್ಲ, ನದಿ ಇದೆಯಾ, ಸೌಂಡ್ದೆಲ್ಲ ಬಹಳ ನಾವು ಕೇಳಿದೀವಿ. ಹೇಳ್ತಾರೆ. ಆ ರೀತಿ ಎಲ್ಲ ಅಂದರೆ ದೈವಾಂಶ ಇದೆ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಭಕ್ತಿ ಸಿಕ್ಕಾಪಟ್ಟೆ. ನಿಮಗೆ ಅಂದರೆ ನೀವೆಲ್ಲರೂ ಹೇಳ್ತಾರೆ 1 second ನೋಡ್ತೀವಿ ಆಮೇಲೆ ಮರ್ತೋಗ್ಬಿಡ್ತೀವಿ ದೇವ್ರನ್ನ ಅಂತ. ನಿಜಾನು, ನಿಮ್ಮ ತಿರ್ಗಾ ದೇವ್ರನ್ನ ಅದು ಎಷ್ಟೇ ಅಲ್ಲಿ ತಳ್ಳಾಡಿ ಕಾದು ಅದು ಅಲ್ಲಿ ರೀಚ್ ಆಗೋವರೆಗೂ ಏನೋ ಕೋಪದಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಇನ್ನೇನೇ ಮೈಂಡ್ ಸೆಟ್ ಅಲ್ಲಿ ಬಂದ್ರು ಕೂಡ ಅಲ್ಲೊಂದು ಎಂಟರಾಗಿ ಒಂದು ಟೈಮಲ್ಲಿ ದೇವ್ರು ಕಾಣಿಸಿದ ತಕ್ಷಣ ಎಲ್ಲ ಮರ್ತು ಹೋಗ್ಬಿಡುತ್ತೆ. ಆಮೇಲೆ ಆಚೆ ದರ್ಶನ ಆದ ತಕ್ಷಣ ಅದು ಅದ್ರ ಹಿಂದೆ ನಡೆದಿರೋ ಎಲ್ಲಾ ಎಪಿಸೋಡು ಮರ್ತು ದರ್ಶನ ಆಗೋಯ್ತು. ಅಷ್ಟು ಖುಷಿಯಾಗಿ ಬಂದು ದರ್ಶನ ಆಯ್ತು, ಚೆನ್ನಾಗಾಯ್ತು. ಎಲ್ಲದಕ್ಕಿಂತ ಜಾಸ್ತಿ ಈ ನಡುವೆ ಫೋನ್ ಬಂದಿರೋದ್ರಿಂದ ದರ್ಶನ ಆಗಿದ ತಕ್ಷಣ ಆಚೆ ಬಂದು ಫೋಟೋ ಹಿಡ್ಕೊಂಡ್ಬಿಟ್ಟು, ಹೌದು, ಫೋನ್ ಬೇರೆ ಇರಲ್ಲ. ಅದಕ್ಕೆ ಅವರು ಹುಡುಕಿ ತಿರ್ಗಿ ಅವನ್ನ ಕರೆದು ಅಲ್ಲಿ ಯಾರ ಹತ್ರನ ಫೋನ್ ಇರೋರ್ನ ಫೋಟೋ ಹಿಡ್ಕೊಂಡು ಅದನ್ನ ಸ್ಟೇಟಸ್ ಅಲ್ಲಿ ಹಾಕೊಬೇಕು. ಸ್ಟೇಟಸ್ ಹಾಕೊಂಡಿಲ್ಲ ಅಂದ್ರೆ ಅದು ಮತ್ತೆ ಅದು ದರ್ಶನ ಮಾಡಿದೀವಿ. ನನ್ನ ಹೆಂಡತಿಗೆ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಇವಳು ಪ್ರತಿ ಸತಿ ಬಂದಾಗ ಫೋಟೋ ಹಿಡಿಸ್ಕೋಬೇಕು. ಯಾಕೆ ಇಲ್ಲ ಸೀರೆ ಗೊತ್ತಾಗಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ಅದೊಂದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್. ಅದೊಂದು ಆಲ್ಸೋ ತಿರುಪತಿ ಅಥವಾ ವೆಂಕಟೇಶ್ವರನ ಏನೋ ಪಾಸಿಟಿವ್ ಸೈಡೇ ಅದಲ್ವಾ. ಜನ ಚೆನ್ನಾಗಿ ರೆಡಿ ಆಗಿ ಹೋಗ್ತಾರೆ, ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು, ಅವನಿಗೂ ಅಲಂಕಾರ ಅಷ್ಟೇ ವೈಭವವಾಗಿರುತ್ತೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಅಲ್ಲಿ ನಮ್ಮದು ಶ್ರೀವಾರಿ ಸೇವಕರು ಅಂತ ನಾವು ಅಪಾಯಿಂಟ್ ಮಾಡ್ತೀವಿ. ಶ್ರೀವಾರಿ ಸೇವಕರಿಗೆ 7 ದಿವಸ ಬಂದು ಸೇವೆ ಮಾಡ್ಬೋದು. ಕಡೆ ದಿವಸ ನಾವು ದೇವ್ರ ದರ್ಶನ ಮಾಡ್ತೀವಿ. ಅದರಲ್ಲಿ ನಾವೇನು ಅಲಾಟ್ ಮಾಡ್ತೀವೋ ಅದನ್ನೇ ಕೆಲಸ ಮಾಡಬೇಕು ಅವರು. ಕೆಲವರಿಗೆ ಗೋಶಾಲೆಗೆ ಹಾಕ್ತೀವಿ, ಕೆಲವರಿಗೆ ಲಾಡು ಮ್ಯಾನುಫ್ಯಾಕ್ಚರಿಂಗಲ್ಲಿ ಆ ಗೋಡಂಬಿ ಬಿಡಿಸೋದಕ್ಕೆ ಹಾಕ್ತೀವಿ, ಕೆಲವ್ರಿಗೆ ಅನ್ನಪ್ರಸಾದಕ್ಕೆ ಹಾಕ್ತೀವಿ, ಕೆಲವರಿಗೆ ಕ್ಯೂ ಮ್ಯಾನೇಜ್ಮೆಂಟ್ ನೀವು ನೋಡ್ತಿರಲ್ಲ, ಪದಂಡಿ ಅಂತ ತಳ್ತಾರೆ ಅಂತ, ಆ ಥರ ಕ್ಯೂ ಮ್ಯಾನೇಜ್ಮೆಂಟ್ಗೆ ಹಾಕ್ತೀವಿ. ಅಂದರೆ ಬೇರೆ ಕಡೆ ಹಾಕ್ತೀವಿ. ಇದಕ್ಕೂ ಕೂಡ 1 ವರ್ಷ ಕಾಯ್ತಾರೆ ಜನ. ಅಂದರೆ ಗ್ರೂಪ್ ಆಗಿ ಬರೋದಕ್ಕೆ 1 ವರ್ಷ ಅದಕ್ಕೆ ವೆಯ್ಟಿಂಗ್ ಟೈಮು. ಸೊ ಈ ಥರದ್ದು ಸೇವೆ ಮಾಡೋದಕ್ಕೆ ಕರ್ನಾಟಕದಿಂದ ಸುಮಾರು ಜನ ಹೋಗ್ತಾರೆ. ಅಂದರೆ ಈ ಮಂಡಳಿಗಳ ಥರ ಮಾಡಿಕೊಂಡು ಗ್ರೂಪ್ಸು ಈ ಥರದ್ದೆಲ್ಲ ಹೋಗ್ತಾರೆ, ಫ್ರೀಯಾಗಿ ಬಂದು ಮಾಡ್ತಾರೆ. ತುಂಬ ಜನ ಮಾಡ್ತಾರೆ. ಇದರಲ್ಲಿ ಇವಾಗ ಹೊಸದಾಗಿ ಶುರು ಮಾಡ್ತಾ ಇರೋದು ಡಾಕ್ಟರ್ಸ್ದು ಸೇವೆ ಶುರು ಮಾಡಬೇಕು ಅಂತಿದ್ದೀವಿ. ಈ ಕೆಳಗಡೆ ಸ್ವಿಮ್ಸ್ ಅಂತ ಏನು ಹಾಸ್ಪಿಟಲ್ ಇದು ಇದೆ, ಮತ್ತು ಬರ್ಡ್ ಹಾಸ್ಪಿಟಲ್ ಇದೆ. ಜಗದೀಶ್ ಅಂತ ಹೊಸ ಡೈರೆಕ್ಟರ್ ಬಂದಿದ್ದಾರೆ, ಒನ್ ಆಫ್ ದಿ ಬೆಸ್ಟ್ ಪರ್ಸನ್. ಸೊ ಅಲ್ಲೆಲ್ಲ ಆಪ್ರೇಷನ್ಸು ಎಲ್ಲನೂ ಫ್ರೀಯಾಗಿ ಮಾಡ್ತಾರೆ. ಅಂದರೆ ಆರ್ಥೋಗೆ ಸಂಬಂಧಪಟ್ಟಂಗೆ, ಮತ್ತು ಹಾರ್ಟ್ ಆಪ್ರೇಷನ್ಸು, ಮತ್ತು ನ್ಯೂರಾಲಜಿಸ್ಟು ನಾನು. ಸೊ ಅದು ಸ್ಕೇಲ್ ಸ್ವಲ್ಪ ಕಮ್ಮಿ ಇರೋದನ್ನ ಸ್ವಲ್ಪ ದೊಡ್ಡದು ಮಾಡೋ ದೃಷ್ಟಿಯಿಂದ ತುಂಬ ಜನ ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಡಾಕ್ಟರ್ಸು ಅಂದರೆ ಅವರು ಸರ್ವ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ಈ ರೀತಿ ಅದನ್ನೊಂದು ವ್ಯಾಪಕವಾಗಿ ಇವಾಗ ಶುರು ಮಾಡ್ತಾರೆ. ನೆಕ್ಸ್ಟ್ ಮಂತ್ ಒಳಗಡೆ ಅದನ್ನು ಶುರು ಮಾಡ್ತೀವಿ. ನಮ್ಮದು ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ, ಸೊ ವೇದ ಪಾಠಶಾಲೆ ಇದೆ, ತುಂಬ ಇದೆ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ್ವರೆಗೂ ದೇವಸ್ಥಾನಗಳಿದೆ ಎಲ್ಲ ಸ್ಟೇಟಲ್ಲೂ. ಈಗ ಚಂದ್ರಬಾಬು ನಾಯ್ಡು ಅವ್ರು ಬಂದಮೇಲೆ ಇದನ್ನು ನೀವು ವಿಶ್ವದಲ್ಲಿ ಎಲ್ಲೆಲ್ಲಿ ಹಿಂದೂಸ್ ಇದ್ದಾರೆ ಅಥವಾ ಹಿಂದುತ್ವ ಎಲ್ಲಿ ಕೇಳ್ತಾರೆ ದೇವಸ್ಥಾನ ಬೇಕು ಅಂತ, ಅಲ್ಲಿ ಕಟ್ಕೊಡಿ ಅಂತ ಹೇಳಿದ್ದೀವಿ. ಸೊ ಅದಕ್ಕೆ ನಾನು ಒಂದು ಕಮಿಟಿಲಿದ್ದೀನಿ. ಹಂಗಾಗಿ ಫಸ್ಟ್ ಕರ್ನಾಟಕಕ್ಕೆ ಒಂದು ತಂದಿದ್ದೀವಿ. ಸೊ ಇನ್ನೊಂದು ಬೆಂಗಳೂರಲ್ಲಿ ಉತ್ತರಳ್ಳಿಯಲ್ಲಿ ಮಾಡಬೇಕು ಅಂತ ಒಂದು ಜಾಗ ನೋಡಿದ್ದೀವಿ. ಇನ್ನು ಸ್ವಲ್ಪ ದಿವಸದಲ್ಲೇ, ನಿಮ್ಮಲ್ಲೇ ಫಸ್ಟ್ ಹೇಳ್ತಾ ಇರೋದು, ಇನ್ನು ಸ್ವಲ್ಪ ದಿವಸದಲ್ಲಿ ಅದನ್ನು ಫೈನಲ್ ಮಾಡ್ತೀವಿ. ಮಾಡಿದ್ರೆ ನಮಗೆ 3 ದೇವಸ್ಥಾನ ಆಯಿತು ಕರ್ನಾಟಕದಲ್ಲಿ ಅವಾಗ. ಸೊ TTDಗೆ ಸಂಬಂಧಪಟ್ಟಂಗೆ ಕಲ್ಯಾಣೋತ್ಸವ ನಡೀತದೆ. ಸೊ ಕಲ್ಯಾಣೋತ್ಸವಗಳಿಗೂ ನೀವು ಕರಿಬೋದು. ನೀವು ಅಂದರೆ ಅದನ್ನು ಲಾರ್ಜ್ ಸ್ಕೇಲಲ್ಲೇ ಮಾಡೋದು. ನೀವೇನೋ ಕ್ಲೋಸ್ ಡೋರಲ್ಲಿ ಕಲ್ಯಾಣೋತ್ಸವ ಮಾಡಲ್ಲ ನಾವು. ಯಾವುದೋ ದೊಡ್ಡ ಗ್ರೌಂಡಲ್ಲಿ ಮಾಡಿ ಜನರನ್ನು ಕರೆಸಿ ಪ್ರಸಾದ ಹಂಚಿ. ಸೊ ಅದೊಂದು ವ್ಯಾಪಕವಾಗಿ ವೈಭವೋತ್ಸವ ಮಾಡಬೇಕು ಅಂತ ಅದೇ ವೈಭವೋತ್ಸವ ಅಂದರೆ 10 ದಿವಸದ ಕಾರ್ಯಕ್ರಮ ಮಾಡಬೇಕು ಅಂತಲೂ ಇದ್ದಾರೆ ಬೆಂಗಳೂರಲ್ಲಿ. ಸುಮಾರು 5 ವರ್ಷದಿಂದ ಕೇಳ್ತಾರೆ, ಇನ್ನೂ ಕೊಟ್ಟಿರಲಿಲ್ಲ. ಸೊ ಈ ಸತಿ ಕೊಡಬೇಕು ಅಂತಿದ್ದೀವಿ. ಸೊ ಈ ರೀತಿ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೀವಿ. ನಮಗೂ ಒಂಥರ, ನನಗೆ ಎಸ್ಪೆಷಲಿ ನನ್ನ ಕಮ್ಯುನಿಟಿಯಿಂದ ಬಂದಿರೋದು ಒಂದು ಭಾಗ. ಆದರೆ ನನ್ನ ಬ್ಯಾಕ್ಗ್ರೌಂಡು ನಂದು ABVPಯಿಂದ ಬಂದು ಸ್ಟೂಡೆಂಟ್ ಆರ್ಗನೈಸೇಷನ್ನು, ಸೊ ಈ ಥರದ್ದೆಲ್ಲ ಆರ್ಗನೈಸೇಷನ್ಸ್ ಇರೋದ್ರಿಂದ ಸೊ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ, ಹೊಸ ಎಕ್ಸ್ಪೀರಿಯನ್ಸು, ಬಟ್ ವೆರಿ ಡಿವೈನ್ ಎಕ್ಸ್ಪೀರಿಯನ್ಸ್. ಈ ರೀತಿ ಅಬೌಟ್ ದ ಎಕ್ಸ್ಪೀರಿಯನ್ಸ್ ನೀವು ಹೇಳೋದಾದರೆ, ಅಫ್ಕೋರ್ಸ್ ಇಷ್ಟು ವರ್ಷಗಳಿಂದ ಒಂದು ಭಕ್ತಿ ಇದ್ದೇ ಇರುತ್ತೆ. ಅದರ ಜೊತೆಯಲ್ಲಿ ಕೆಲವೊಂದು ನಾವೇ ಪರ್ಸ್ನಲಿ ತುಂಬ ನಾವೇನೋ ಕೇಳ್ಕೊಂಡಾಗ ಅದಾಗಿದ್ದಿರ್ಬೋದು, ಏನೋ ಒಂದು ಸಣ್ಣ ಸೈನ್ ದೇವ್ರ ಕಡೆಯಿಂದ ಸಿಕ್ಕಿದ್ದಿರ್ಬೋದು, ತುಂಬ ಆಶ್ಚರ್ಯ ಆಗುವಂಥ ಏನಾದರೂ ಘಟನೆ ಇದೆ ತಲೆಯಲ್ಲಿ ನೆನ್ಪಿಟ್ಕೊಂಡ್ರು? ದೊಡ್ಡ ಘಟನೆ ಅದೊಂದು ಖಂಡಿತ, ಅದು ತುಂಬ ಸಿಕ್ಕಾಪಟ್ಟೆ ಜನಕ್ಕೆ ಇದಾಗಿದೆ. ನಾನು ಯಾರಿಗೋ ಹೇಳಿರ್ತೀನಿ. ಈಗ ನಮ್ದೊಂದು ಕಂಪ್ನಿ ಇದೆ, BeeHive ಅಂತ ಕಂಪ್ನಿ ಇದೆ, ಕೋವರ್ಕಿಂಗ್ ಸ್ಪೇಸು. ಈಗಿನ ಕಾಲದಲ್ಲಿ ಹುಡುಗರೆಲ್ಲಾನು ಗೋ ಗಾಡ್ ಅಂತ ಅಂದ್ಬಿಟ್ಟಂದ್ರೆ ಆ ಥರ ಫೀಲಿಂಗಲ್ಲಿ ಇರ್ತಾರಲ್ಲ. ನಾನು ಅವ್ನಿಗೆ ಎಲ್ಲ ಹೇಳಿದೆ ಬರ್ರಿ ಅಂತ. ನಾನು ಸುಮಾರು ಸತಿನೂ ಹೇಳ್ತಾ ಇದ್ದೆ, ನೀನೇನ ಅನ್ಕೊ ಮನ್ಸಲ್ಲಿ ಆಗುತ್ತೆ ಅಂತ. ಲಾಸ್ಟ್
ಲಾಸ್ಟ್ ಮಂತ್ ಬಂದಿದ್ದ, ವೈಕುಂಠ ಏಕಾದಶಿ ಕಡೆಯ ದಿವಸ ಬಂದ. ಅವನು ಅವ್ರ ಫ್ಯಾಮಿಲಿ ಎಲ್ಲ ಬಂದರು. ನಮ್ಮ ಬಿಸ್ನೆಸ್ ಅಂದರೆ ಒಂದಷ್ಟು ಜನನು ಎಲ್ಲರನ್ನೂ ಕರ್ಕೊಂಬಂದಿದ್ದ, ಅವ್ರ ಬಿಸ್ನೆಸ್ ಪಾರ್ಟ್ನರ್ಸ್ನ ಎಲ್ಲರನ್ನೂ ಕರ್ಕೊಂಬಂದಿದ್ದ. ಅವತ್ತು ನಾನು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಅವ್ನಿಗೆ ಒಂದು ಹೇಳಿದೆ, ನೀನು ಇವತ್ತೇನ ಬೇಡ್ಕೋ ಹಾಗೇ ಆಗುತ್ತೆ ಅಂತ. ಅವನು ಏನು ಬೇಡ್ಕೊಂಡ ನಂಗೆ ಗೊತ್ತಿಲ್ಲ, ಎಲ್ಲ ಆಯಿತು ಅಂದೆ. ಆಮೇಲೆ ಆಚೆ ಬಂದು ಬೆಂಗಳೂರಿಗೆ ಹೊರಟ. ಬೆಂಗಳೂರಲ್ಲಿ ಬೆಂಗಳೂರು ಹತ್ರ ಬಂದ ತಕ್ಷಣ ಫೋನ್ ಮಾಡ್ದ, ಫುಲ್ ಎಕ್ಸೈಟ್ಮೆಂಟಲ್ಲಿ ಫೋನ್ ಮಾಡ್ದ. ಅವನದು 3 ವರ್ಷದಿಂದ GST ಕಚ್ಕೊಂಡಿತ್ತು, 12.25 ಕೋಟಿ. ಅದು ರಿಲೀಸ್ ಆಗೋಯ್ತು. ಅವನು ನರೇಶ್ ಇದಾಗೋಯ್ತು ನನಗೆ ಅಂತಂದ. ಈ ಥರದ್ದು ಒಳ್ಳೇದು ಅಂದರೆ ನನಗೇನು ಆಶ್ಚರ್ಯ ಅನಿಸಿಲ್ಲ. ಬಟ್ ಅವ್ರಿಗೆ ಅಂದರೆ ಆ ಟೈಮ್ ಅವ್ನು ನಂಬಿಕೆ ಬಂತಲ್ಲ, ಅವ್ನು ನಂಗೊಂದು ಮೆಸೇಜ್ ಹಾಕಿದ್ದಾನೆ, ಎವ್ರಿ ಮಂತ್ ಐ ವಾಂಟ್ ಟು ಕಮ್ ಅಂತ. ನಾನಂದೆ ಪಾಯ್ಸನ್ ಆಗ್ಬಿಡುತ್ತೆ, ನೀನು ಡೈಲಿ ಭಕ್ತಿ ಪಾಯ್ಸನ್ ಆಗಬಾರ್ದು ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ಅಂದರೆ ಈ ರೀತಿ ನಂಬಿಕೆ ಶುರು ಆಗುತ್ತೆ. ಈಗ ಅವನು ಬಂದೇ ಇರಲಿಲ್ಲ ನನ್ನ ಪ್ರಕಾರ. ಅವನು ಚಿಕ್ಕ ವಯಸ್ಸಲ್ಲಿ ಯಾವಾಗೋ ಹೋಗಿದ್ದಂತೆ. ಈಗ ಅವನು ವರ್ಷ ಬರೋಕ್ಕೆ ಶುರು ಮಾಡ್ತಾನೆ, ಅಥವಾ ಅವನ ನಂಬಿಕೆ ಪ್ರಕಾರ ಬರ್ತಾನೆ. ಈ ರೀತಿ ನನ್ನ ಜೊತೆ ಬಂದವ್ರದ್ದೇ ಒಂದು 10 ಉದಾಹರಣೆ ಕೊಡ್ತೀನಿ. ಯಾರೋ ಒಬ್ರು ಬಂದಿದ್ರು, ಮದುವೆ ಆಗಿರಲಿಲ್ಲ, ಅದಕ್ಕೋಸ್ಕರ ಬಂದ್ವಿ ಅಂತ. ಹೋಗಿ ಬಂದಿದ ತಕ್ಷಣ ಮದುವೆ ಸೆಟ್ ಆಗೋಯ್ತು ಅಂತ. ಮತ್ತು ನಿಮ್ಗೇನಾಗುತ್ತೆ, ಈ ಥರದ್ದು ನಂಬಿಕೆಗಳು ಸಿಕ್ಕಾಪಟ್ಟೆ ಇದೆ. ಸೊ ಜನಕ್ಕೆ ನೀವು ಕೂಡ ಅನುಭವ ಆಗಿರುತ್ತೆ. ತಾವು ಯಾರನ್ನ ಕೇಳಿ, ನೀವು ತಿರುಪತಿಗೆ ಹೋದವ್ರಿಗೆ ಅನುಭವ ಇಲ್ಲದೆ ಇರೋದು ಇಲ್ವೇ ಇಲ್ಲ. ನಿಮ್ಗೆ ಆ ಬೆಟ್ಟ ಹತ್ಬೇಕಾದ್ರೆ ನಿಮ್ಗೊಂದು ಒಳ್ಳೆ ಪಾಸಿಟಿವ್ ಮೆಸೇಜಸ್ಸು, ನಿಮ್ಮ ಲೈಫ್ ಸ್ಟೈಲು ಎಲ್ಲದರಲ್ಲೂ ಇದೆ. ನಿಜ. ಸೊ ತಮ್ಮ ಒಂದು ಜರ್ನಿ ಏನಿದೆ ಇಲ್ಲಿ ಇವತ್ತಿಗೆ, ಇಲ್ಲಿ ಒಂದು ಪ್ರಮುಖವಾದ ಒಂದು ಸ್ಥಾನ ಏನು ಸಿಕ್ಕಿದೆ, ಇಲ್ಲಿಂದ ಮುಂದಕ್ಕೆ ಹೇಗೆ ಏನು ಕಾಣ್ತಾ ಇದೆ ಸರ್ ಸದ್ಯಕ್ಕೆ? ಇಲ್ಲ, ನಾನು ಪೊಲಿಟಿಕಲಿ ಬೆಳಿಬೇಕು ಅಂತಲೇ ಇರೋದು. ನಮ್ಮಂಥ ಕಮ್ಯುನಿಟೀಸಲ್ಲಿ ನಿಮ್ಗೆ ಗೊತ್ತಿರೋಂಗೆ ಅಶೋಕ್ ಗಸ್ತಿ ಅಂತ MP ಆಗಿದ್ರು, ರಾಜ್ಯಸಭಾ MP, ಪಾಪ ತೀರೋಗ್ಬಿಟ್ರು ಇಮಿಡಿಯೇಟಾಗಿ. ಅಂದರೆ ಆಗಿದ್ದು 1 ತಿಂಗಳಲ್ಲಿ ತೀರೋಗ್ಬಿಟ್ಟಿದ್ರು. ಮೇನ್ ಸ್ಟ್ರೀಮಿಗೆ ಬರೋ ಅಂಥ ನಿಟ್ಟಲ್ಲಿ ನಮ್ಮಂಥ ಸಮುದಾಯಗಳು ಅಂದರೆ ವಿ ಆರ್ ದಿ ಮೋಸ್ಟ್ ಟಚಬಲ್ ಕಮ್ಯುನಿಟಿ ವಿತ್ ಇಮಿಡಿಯೇಟ್ ಅನ್ಟಚಬಿಲಿಟಿ. ನೀವು ಸತ್ರೂ ಬೇಕು, ಬದುಕಿದ್ರೂ ಬೇಕು. ನೀವು ಯಾವುದೇ ದೇವಸ್ಥಾನದಲ್ಲಿ ನಾವು ಇರಲೇಬೇಕು ಪೂಜಾರಿಗಳ ಜೊತೆ. ಯಾವುದೇ ಕಾರ್ಯಕ್ರಮಗಳಲ್ಲಿ ನಿಮಗೆ ಮಖ ಚೆನ್ನಾಗಿರಬೇಕು ಮನುಷ್ಯರಿಗೆ ಅಂದರೆ ನಾವು ಬೇಕೇ ಬೇಕು. ವೈದ್ಯ ವೃತ್ತಿಯಲ್ಲೂ ನಾವೇ ಫಸ್ಟು. ನೀವು ಗೂಗಲ್ ಮಾಡಿದ್ರೆ ಫಸ್ಟ್ ಡಾಕ್ಟರ್ ವಾಸ್ ಎ ಬಾರ್ಬರ್ ಅಂತಲೇ ಬರುತ್ತೆ. ಸೊ ವೈದ್ಯ ವೃತ್ತಿ, ನಾಟಿ ವೈದ್ಯ ಎಲ್ಲ ನಾವೇ ಮಾಡ್ತಾಯಿದ್ದು. ಓಕೆ. ಸೊ ಈ ಥರದ್ದು ಅಂದರೆ ವಿ ಆರ್ ದಿ ಓನ್ಲಿ ಕಮ್ಯುನಿಟಿ ವಿತ್ 3 ಡಿಫ್ರೆಂಟ್ ವರ್ಕಿಂಗ್ ಸಿಸ್ಟಮ್ಮು ಆವಾಗ ಇದರಲ್ಲಿ. ಸೊ ಈ ಥರದ ಸಮುದಾಯಗಳನ್ನ ನಾವು ಇವತ್ತು ಕೂಡ ಅಂದರೆ ತುಂಬ ಕೇವಲವಾಗಿ ನಡ್ಸ್ಕೊತಾ ಇರ್ತಾರೆ ಎಲ್ಲರೂ. ಸೊ ಈ ಥರದ ಸಮುದಾಯಗಳನ್ನ ಮೇನ್ ಸ್ಟ್ರೀಮಿಗೆ ತರೋ ದೃಷ್ಟಿಯಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಂದೊಂದು ಗುರಿ. ಹಂಗೆ ನೋಡೋಣ, ಮುಂದಿನ ದಿನಗಳಲ್ಲಿ ದೈವಾನುಗ್ರಹ ಇದು ಮಾಡಿದ್ದಾರೆ, ಮುಂದೆ ಅದನ್ನು ನಡ್ಕೊಂಡು ಹೋಗುತ್ತೆ. ಒಂದು ಅಫ್ಕೋರ್ಸ್ ಒಂಥರ ಎಕ್ಸ್ಟ್ರೀಮ್ ಆಗಿ ಅದನ್ನ ಸ್ವಲ್ಪ ಕೀಳ್ಮಟ್ಟದಲ್ಲಿ ನೋಡೋದು ಒಂದು, ಅವಾಗಿನ ತುಂಬ ಬಹಳ ವರ್ಷಗಳಿಂದ ಏನು ನಡೀತಾ ಇತ್ತು. ಆಲ್ಸೋ ಇವತ್ತಿನ ಕಾಲಕ್ಕೆ ಇನ್ನೊಂದು ಕಡೆ ನೋಡಿದ್ರೆ ಮೆಟ್ರೋಸಲ್ಲಿ ಇದೇ ಕಮ್ಯುನಿಟಿ ಬಹಳ ಟ್ರೆಂಡಿಂಗ್ ಆಗು ಕೂಡ ಇದೆ. ಇಟ್ಸ್ ಬಿಕಮ್ ವೆರಿ ಫ್ಯಾಷನಬಲ್. ಹೇರ್ ಸ್ಟೈಲಿಸ್ಟ್ಗಳು ಎಲ್ಲ ಏನಾಗಿದೆ, ಅದರ್ ರಿಲಿಜಿಯನ್ಸ್ ಬಂದ್ಬಿಟ್ಟಿದ್ದಾರೆ, ಅವರೇ ಬರ್ತಾ ಇದ್ದಾರೆ ಅಂತ ಇಲ್ಲ. ಕರೆಕ್ಟ್. ನೋ ಇನ್ವೆಸ್ಟ್ಮೆಂಟ್. ಸೊ ಹಂಗಾಗಿ ಹೇರ್ ಸ್ಟೈಲಿಸ್ಟ್ ಎಲ್ಲಾನು ಏನ್ ಬಂದಿದ್ದಾರೆ ಇವಾಗ. ಇದರಲ್ಲಿ ಬಿಸ್ನೆಸ್ ಇಸ್ ಹ್ಯೂಜ್ ಬಿಸ್ನೆಸ್. ಇಟ್ ಈಸ್ ಅ ಟರ್ನ್ ಓವರ್ ನಾಟ್ ಲೆಸ್ ದೆನ್ lakh and crore ಪ್ಲಸ್. ಓಕೆ. 1 ಲಕ್ಷ ಕೋಟಿಯಷ್ಟು ಟರ್ನ್ ಓವರ್ ಇದೆ ಇದು. ಅದಕ್ಕಿಂತ ಜಾಸ್ತಿ ಇದೆ ವಹಿವಾಟು. ನಿಮಗೆ ಬರೇ ಕಾಸ್ಮೆಟಿಕ್ ಇಂಡಸ್ಟ್ರಿನೇ ಸಿಕ್ಕಾಪಟ್ಟೆ ಇದೆ. ಕಾಸ್ಮೆಟಿಕ್ ಇಂಡಸ್ಟ್ರಿ 60,000 ಕೋಟಿ ಇದೆ. ನಿಮ್ಮದು ಬರೇ ನಮ್ಮದು ಕೈಯಲ್ಲಿ ಕೆಲಸ ಮಾಡೋವಂಥ ಇದು ವಿಪರೀತ ಇದೆ. ಸೊ ಹಾಗಾಗಿ ಇದಕ್ಕೆ ಜನನೂ ಜಾಸ್ತಿ ಬರ್ತಾರೆ. ಈ ನಡುವೆ ನಿಮಗೆ ಅಂದರೆ ಒಂದು ಸಪ್ರೇಟ್ ಸಮಾಜದವರು ಬರ್ತಾ ಇದ್ದಾರೆ. ಅಂದರೆ ನಮ್ಮ ಸಮಾಜ ಬಿಟ್ಟು ಮುಸ್ಲಿಮ್ಸ್ ಜಾಸ್ತಿ ಎಂಟ್ರ್ ಆಗ್ತಾರೆ ಇದಕ್ಕೆ. ನಿಮಗೆ ಈ ಬೆಂಗಳೂರಲ್ಲಿ ಇವಾಗ ನೋಡಿದ್ರೆ, ಯಾಕಂದರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲ, ಸ್ಕಿಲ್ಡ್ ಲೇಬರು. ನಾ ಅದನ್ನೇ ಪ್ರತಿ ಸತಿ ಹೇಳ್ತೀನಿ ಎಲ್ರಿಗೂ, ಡೋಲು, ನಾದಸ್ವರ ಮತ್ತು ಕಟ್ಟಿಂಗು ಏನಿದೆ ಅಂದರೆ ಹೇರ್ ಕಟ್ಟಿಂಗ್, ಇದನ್ನು ನೀವು ವ್ಯಾಪಕವಾಗಿ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಿಸಿ ಎಲ್ಲರೂ ಮಾಡಲಿ. ಈಗ ನೀವು ಯಾವುದೇ ಬ್ಯೂಟಿ ಪಾರ್ಲರ್ ತೊಗೊಂಡ್ರೆ ಬೇರೆ ಜಾತಿಯವರು ಇರ್ತಾರೆ, ನಮ್ಮ ಜಾತಿಯವರು ಇಲ್ಲ. ಯಾಕಂದರೆ ಅಲ್ಲಿ ಬಿಸ್ನೆಸ್ ಚೆನ್ನಾಗಿದೆ, ಅದನ್ನ ಮಾಡ್ತಾರೆ. ನೀವು ಯಾವುದೇ 5 ಸ್ಟಾರ್ ಹೋಟೆಲ್ಸ್ಗೆ ಹೋದ್ರೂ ಅಲ್ಲಿ ನಮ್ಮವರು ಕೆಲಸ ಮಾಡ್ತಾರೆ. ವಿ ಆರ್ ನಾಟ್ ಓನರ್ಸ್. ಸೊ ಹಾಗಾಗಿ ತುಂಬ ಜನನೂ ಹಂಗೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈ ಬಿಸ್ನೆಸ್ಸಲ್ಲಿ. ನಾನು ಹೇಳಿದ್ದು ನಮ್ಮ ಸಮುದಾಯ ಮಾತ್ರ ಅಲ್ಲ. ಈಗ ಅಗಸರು ಚಪ್ಪಲಿ ಒಲೆಯನ್ನು ಹೋಗೇ ಬಿಟ್ಟ. ಇವಾಗ ಚಪ್ಪಲಿ ಒಲೆಯಲ್ಲಿ ಇಲ್ಲವೇ ಇಲ್ಲ. ನಿಮಗೆ ಬಾಟಾನೇ ಫಸ್ಟ್ ತಿಂದಿದ್ದು ಅದನ್ನು. ಅದಾದಮೇಲೆ ಬೇರೆ ಬೇರೆ ಇಂಡಸ್ಟ್ರಿ ಬಂತು. ಆ್ಯಂಡ್ ವಿ ಆರ್ ಅಡಿಕ್ಟೆಡ್ ಟು ಆಲ್ ದಟ್ ಆ್ಯಕ್ಟಿವಿಟಿ. ವಿ ಡೋಂಟ್ ನೀಡ್. ಇವಾಗ ನಿಮ್ಮ ಚಪ್ಪಲಿನ ಬೆಲೆನೂ ಕಮ್ಮಿ ಆಯಿತು. ಈಗ ನೀವು ಚಪ್ಪಲಿ ಅರ್ಧೋಗ್ಬಿಟ್ರೆ ಎಲ್ಲೂ ಹೊಲಿಸ್ತೀರಾ, ಹೊಸ ಚಪ್ಪಲಿ ಇಸ್ಕೊಂತೀವಿ. ಆಮೇಲೆ ಎಲ್ಲರ ಹತ್ರ ಇವಾಗ 4-5 ಜೊತೆ ಚಪ್ಪಲಿ ಇದೆ. ಮುಂಚೆ ಒಂದೇ ಜೊತೆ ಚಪ್ಪಲಿ ಇದ್ದು. ಚಪ್ಪಲಿ ಒಲೆಯವನಿಲ್ಲ. ಈಗ ಐರನ್ ಮಾಡೋಕ್ಕೆ ನಿಮಗೆ ಬ್ಯಾಂಡ್ ಬಾಕ್ಸಿಂದ ಹಿಡಿದು ಎಲ್ಲ ಬಾಕ್ಸು ಬಂದೈತೆ. ಸೊ ಅವ್ರದ್ದು ಅಗಸರದಿಲ್ಲ. ನಿಮ್ಗೆ ತಿಂಗಳ ಕಮ್ಯುನಿಟಿ ನೀವೇನು ಇದನ್ನು ಮಾಡ್ತಾಯಿದ್ರು,
ಅಂದರೆ ಗಾರ್ಡನಿಂಗ್ ಮಾಡ್ತಾಯಿದ್ರು. ಈಗ ಅದಕ್ಕೂ ಸಪ್ರೇಟ್ ಏಜೆನ್ಸೀಸ್ ಬಂದ್ಬಿಟ್ಟೈತೆ. ಸೊ ಪೀಪಲ್ ಆರ್ ಫೈಂಡಿಂಗ್ ಬಿಸ್ನೆಸ್ ಇನ್ ದಟ್. ನೋ ಡೌಟ್ ಇಟ್ ಶುಡ್ ಬಿ ಇಂಪ್ರೂವ್ಡು, ಎಲ್ಲ ಮಾಡ್ಬೇಕು, ಕರೆಕ್ಟ್. ಅದೇ ರೀತಿ ಆ ಕಮ್ಯುನಿಟಿ ಜನರನ್ನು ಮೇನ್ ಸ್ಟ್ರೀಮಿಗೆ ತರಬೇಕು. ನೀವು ಅವ್ರನ್ನ ಕೂಲಿಯವ್ರನ್ನೇ ಇಟ್ಕೊಂಡಿರೋದಲ್ಲ. ಸೊ ಮೇನ್ ಸ್ಟ್ರೀಮಿಗೆ ತರೋ ದೃಷ್ಟಿಯಿಂದ ಏನು ನಮ್ಮ ಅಂದರೆ ನಾನು ಇಲ್ಲಿ ಪಾರ್ಟಿ ಅನ್ನೋದಕ್ಕಿಂತ BJPಯಲ್ಲಿ ಏನು ನಮ್ಮಲ್ಲಿ ಹೇಳ್ಕೊಡ್ತಾರೆ, ಕಟ್ಟ ಕಡೆಯ ಮನುಷ್ಯನಿಗೂ ನಿಮಗೆ ನ್ಯಾಯ ಸಿಗಬೇಕು ಅಂತ. ಆದ್ರ ನಿಟ್ಟಲ್ಲಿ ಬೇರೆಯವರು ಈ ಥರ ಕೆಲಸ ಮಾಡಿದ್ರೆ, ಗೌರ್ಮೆಂಟ್ಸು ಕೆಲಸ ಮಾಡಿದ್ರೆ ಎಲ್ಲರೂ ಇಂಪ್ರೂವ್ ಆಗ್ತಾರೆ. ನೀವು ನಮ್ಮ ಕಮ್ಯುನಿಟಿಯಲ್ಲಿ ಒಂದು MP ಇಲ್ಲ, ಒಂದು MLA ಇಲ್ಲ. ಇವಾಗ ಒಬ್ಬರು ಕಿಶೋರ್ ಅಂತ ಒಬ್ಬರು MLC ಆಗಿದ್ದಾರೆ. ಅದು ಇದರಲ್ಲಿ ಯಾವುದೇ ಪಾರ್ಟಿಲೂ ನಮಗೆ ಆಪ್ಷನ್ ಇಲ್ಲ. ನೀವು ನಮ್ಮಲ್ಲಿ ಎಷ್ಟು ಜನ IPS ಆಫೀಸರ್ಸ್ ಇದ್ದಾರೆ? ಯಾರೂ ಇಲ್ಲ. ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ, ಒಬ್ಬ ಇಡೀ ಕರ್ನಾಟಕಕ್ಕೆ ಒಂದು ಇನ್ಸ್ಪೆಕ್ಟ್ರು, ಒಂದು ACP ಇದ್ದಾರೆ. ಇನ್ನು ಮಿಕ್ದವ್ರು ಅಂದರೆ ನಿಮ್ಗೆ ಎಲ್ಲಿ ಮೈನ್ ಸ್ಟ್ರೀಮಿಗೆ ಬರೋಕ್ಕೆ ಆಗಲ್ಲ. ಸೊ ಮೈನ್ ಸ್ಟ್ರೀಮಿಗೆ ಬರೋ ದೃಷ್ಟಿಯಿಂದ ಎಜುಕೇಷನ್ ಎಷ್ಟು ಮುಖ್ಯನೋ ಎಂಪ್ಲಾಯ್ಮೆಂಟು ಅಷ್ಟೇ ಮುಖ್ಯ ಗೌರ್ಮೆಂಟ್ ಸೆಕ್ಟರ್ಸಲ್ಲಿ. ಸೊ ದಿಸ್ ಇಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಸೊ ಎಲ್ಲರೂ ನೀವು ಮೈನ್ ಸ್ಟ್ರೀಮ್, ನೀವು ಎಷ್ಟೊಂದು ಸಮುದಾಯದವರು ಗೌರ್ಮೆಂಟ್ ಕೆಲಸದಲ್ಲೇ ಇಲ್ಲ. ನೀವು ಹಂಗೆ ತೊಗೊಂಡ್ರೆ ಈಗ ನೀವು OBC ಅಂದ ತಕ್ಷಣ ಕುರುಬಾ ಕಮ್ಯುನಿಟಿ ಮತ್ತು ಈಡಿಗ ಕಮ್ಯುನಿಟಿ ಮೇಜರು. ಅವರಲ್ಲಿ ಹಣ ಮತ್ತು ಜನ ಜಾಸ್ತಿ ಇರೋದ್ರಿಂದ ಬೇಗ ಬಂದ್ಬಿಡ್ತಾರೆ ಒಳಗಡೆ. ಬೇರೆಯವ್ರ ಜನ ಕಮ್ಮಿ ಇರೋದ್ರಿಂದ ಒಳಗಡೆ ಬರೋಕ್ಕಾಗಲ್ಲ. ಸೊ ಈ ಥರದವರು ಒಳಗಡೆ ಬರೋದ್ರ ದೃಷ್ಟಿಯಿಂದ ನಂದಂದರೆ ನಮ್ಮದೆಲ್ಲ ಪ್ರಯತ್ನನೇ. ನಾನು ಪ್ರಯತ್ನ ಪಡಬೇಕು ಅಂತ ಒಂದು ಆಸೆ. ನೋಡೋಣ ಏನೇನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಆಲ್ ದ ವೆರಿ ಬೆಸ್ಟ್ ಸರ್, ಒಳ್ಳೇದಾಗಲಿ. ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಹಾಗೆ ಈ ಒಂದು TTD ಈ ಒಂದು ಪೋಸ್ಟ್ ಏನಿದೆ ಇನ್ನೂ ನಿಮ್ಮನ್ನು ಉತ್ತುಂಗಕ್ಕೆ ಏರಿಸೋ ಹಾಗಾಗಲಿ, ತಮ್ಮ ಕನಸೆಲ್ಲ ಒಳ್ಳೇದಾಗಲಿ, ನನಸಾಗಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸಮಯ ಮಾಡ್ಕೊಂಡು ಇವತ್ತು ರೇಡಿಯೋ ಸಿಟಿಗೆ ಬಂದ್ರಿ. ಭಾಳ ಖುಷಿ ಆಯಿತು ತಮ್ಮ ಹತ್ರ ಮಾತಾಡಿದ್ದು. ಥ್ಯಾಂಕ್ ಯು ಸರ್. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.